ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳು, ಇವತ್ತಿನ ದಿನ ನಾವು ಏನು ಮಾಡೋಣಪ್ಪ ಅಂತಂದ್ರೆ 2021ರ ಪ್ರಶ್ನೆ ಪತ್ರಿಕೆಯನ್ನ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ. ನಿಮಗೆ ಈ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋದ್ರಿಂದ ಏನಾಗ್ತದ ಅಂತಂದ್ರೆ ನಾವು ಯಾವ ಚಾಪ್ಟರ್ಗೆ ಹೆಚ್ಚಾಗಿ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು, 2021, 22, 23, 24ರವರೆಗೂ ನಾವೇನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದೀವಿ. ಅದರ ಪ್ರಕಾರ ನೀವೇನ್ ಮಾಡ್ಬೇಕು ಅಂತಂದ್ರೆ ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಇಂಪಾರ್ಟೆಂಟ್ ಕೊಡ್ಬೇಕು ಅನ್ನೋದೇನೋ ಗೊತ್ತಾಗ್ತದ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ ಬನ್ರಿ. ನೋಡ್ರಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಇವುಗಳಲ್ಲಿ ಯಾವುದು ಕನ್ನಡ ಸಂಧಿಗೆ ಅಲ್ಲ ಅಂತೇಳಿ ಕೇಳಿದಾರ. ಇವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ ಅಂತ ಕೇಳಿದಾರ. ಆಪ್ಷನ್ ಎ ಆಗಮ ಸಂಧಿ ಅಂತ ಕೊಟ್ಟಾರ, ಆಪ್ಷನ್ ಬಿ ಆದೇಶ ಸಂಧಿ ಅಂತ ಕೊಟ್ಟಾರ, ಆಪ್ಷನ್ ಸಿ ದೀರ್ಘ ಸಂಧಿ ಅಂತ ಕೊಟ್ಟಾರ, ಆಪ್ಷನ್ ಡಿ ಲೋಪ ಸಂಧಿ ಅಂತ ಕೊಟ್ಟಾರ. ನಮ್ಮ ಕನ್ನಡ ಗ್ರಾಮರದಲ್ಲಿ ಕನ್ನಡದೊಳಗ ಎಷ್ಟು ಸಂಧಿಗಳು ಬರ್ತಾವ ಅಂತಂದ್ರೆ 2 ಸಂಧಿಗಳು ಬರ್ತಾವ. ಸಂಧಿಗಳಲ್ಲಿ 2 ಪ್ರಕಾರಗಳದಾವ. ಒಂದು ಸಂಸ್ಕೃತ ಸಂಧಿ ಮತ್ತು ಇನ್ನೊಂದು ಕನ್ನಡ ಸಂಧಿ ಅಂತ ಹೇಳ್ತೀವಿ. ಇನ್ನೊಂದು ಸಂಸ್ಕೃತ ಸಂಧಿ, 1 ಕನ್ನಡ ಸಂಧಿ, 2 ಸಂಸ್ಕೃತ ಸಂಧಿ ಅಂತ ಹೇಳ್ತೀವಿ. ಇಲ್ಲಿ ಕನ್ನಡ ಸಂಧಿಯೊಳಗೆ ಏನ್ ಬರ್ತಾವ ಅಂತಂದ್ರ ಮತ್ತ 3 ಪ್ರಕಾರಗಳು ಬರ್ತಾವ. ಒಂದು ಆಗಮ ಸಂಧಿ, ಆದೇಶ ಸಂಧಿ ಮತ್ತು ಲೋಪ ಸಂಧಿ ಅನ್ನೋ ಬರ್ತಾವ. ಇದರಲ್ಲಿ 2 ಏನದಾವ ಅಂತಂದ್ರ ಆಗಮ ಸಂಧಿ ಮತ್ತು ಲೋಪ ಸಂಧಿ ಕನ್ನಡ ಸ್ವರ ಸಂಧಿಗಳು ಅಂತೇಳಿ ಹೇಳ್ತೀವಿ. ಇದಕ್ಕ ಕನ್ನಡ ಸ್ವರ ಸಂಧಿಗಳು ಅಂತ ಹೇಳ್ತೀವಿ. ಇನ್ನು ಆದೇಶ ಸಂಧಿಗೆ ನಾವ್ ಏನಂತ ಹೇಳ್ತೀವಿ ಅಂತಂದ್ರ ಕನ್ನಡ ವ್ಯಂಜನ ಸಂಧಿ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಇದೇನಂತಂದ್ರ ನಮಗ್ ಆನ್ಸರ್ ಆಗಿರೋದು ಯಾವ್ದಂತಂದ್ರ ದೀರ್ಘ ಸಂಧಿ. ಇದು ಸಂಸ್ಕೃತ ಸಂಧಿ ಒಳಗೆ ಬರ್ತದ. ಹಾಗಾಗಿ ಇವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ ಅಂತ ಕೇಳಿದಾಗ ಏನ್ ಬರ್ತದ ಅಂತಂದ್ರ ನಮ್ಗ ದೀರ್ಘ ಸಂಧಿ ಅನ್ನೋದು ಏನಾಗ್ತದ ರೀ, ಕರೆಕ್ಟ್ ಆನ್ಸರ್ ಆಗ್ತದ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕರ್ನಾಟಕ ಸಂಗೀತದ ಪಿತಾಮಹ ಯಾರ ಅಂತೇಳಿ ಕೇಳಾರ. ರಿಪೀಟ್ ಕ್ವಶನ್ ಆಗ್ಯದ. ನೋಡ್ರಿ, ಕರ್ನಾಟಕ ಸಂಗೀತದ ಪಿತಾಮಹ ಯಾರ್ರಿ? ಪುರಂದರದಾಸರು ಅನ್ನೋದೇನಂತಂದ್ರ ಕರ್ನಾಟಕ ಸಂಗೀತದ ಪಿತಾಮಹ ಆಗ್ತಾರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ರಾಮನು ನದಿಯಲ್ಲಿ ಈಜಿದನು. ರಾಮನು ನದಿಯಲ್ಲಿ ಈಜಿದನು. ಇಲ್ಲಿ ಈಜಿದನು ಎಂಬುದು ಇದನ್ನು ಸೂಚಿಸುತ್ತದೆ ಅಂತೇಳಿ ಕೇಳಾರ. ಇಲ್ಲಿ ಕರ್ಮಪದ ಸೂಚಿಸ್ತೋ ಅಥವಾ ಕ್ರಿಯಾಪದ ಸೂಚಿಸ್ತೋ ಅಥವಾ ಪ್ರಕೃತಿ ಭಾವ ಸೂಚಿಸ್ತೋ ಅಥವಾ ಕರ್ತೃವನ್ನ ಸೂಚಿಸ್ತದ ಅಂತ ಹೇಳಿ ಕೇಳಿದಾರ. ಹಾಗಾದ್ರ ನಮಗ ವಾಕ್ಯದ ಕೊನೆಯಲ್ಲಿ ಕೊಟ್ಟಿರೋದು ಯಾವ್ದಂತಂದ್ರ ಕ್ರಿಯಾಪದ ಆಗಿರ್ತದ. ವಾಕ್ಯದ ಕೊನೆಯಲ್ಲಿರೋದು ಏನಂತಂದ್ರ ಕ್ರಿಯಾಪದ ಆಗಿರ್ತದ. ಇಲ್ಲೇನ್ ಸೂಚಿಸ್ತದ ರೀ? ಇದು ಕ್ರಿಯೆಯನ್ನ ಸೂಚಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನಿಮಗ್ ಕೇಳ್ಬೋದು, ಇನ್ನು ಮುಂದಿನ ಪ್ರಶ್ನೆ ಪತ್ರಿಕೆ ಒಳಗೆ ಕೇಳ್ಬೋದು, ನದಿಯಲ್ಲಿ ಅನ್ನೋದು ಏನು ಸೂಚಿಸ್ತದೆ ಅಂತಂದ್ರ ಇದು ಕರ್ಮಪದ ಆಗಿರ್ತದ. ಕರ್ಮಪದ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಂತಂದ್ರ ಈ ರಾಮನು ಅನ್ನೋದು ಏನೈತ್ಲದ ಇದೇನು ಕರ್ತೃಪದ ಅಂತ ಹೇಳಿ ನಾವು ಹೇಳ್ಬೋದು. ಕರ್ತೃಪದ ಇದೇನ್ರಿ? ರಾಮನು ಅನ್ನೋದು ಏನಾಗ್ತದ ಇಲ್ಲಿ ಕರ್ತೃಪದ ಆಗ್ತದ. ಹಾಗಾಗಿ ಇಲ್ಲಿ ನದಿಯಲ್ಲಿ ಅನ್ನೋದು ಏನಾಗ್ತದ ಅಂತಂದ್ರ ಕರ್ಮಪದ ಆಗ್ತದ. ಈಜಿನದ ಏನಾಗ್ತದ ಅಂತಂದ್ರ ಕ್ರಿಯಾಪದ ಆಗ್ತದ. ಹಾಗಾಗಿ ನಮಗ್ ಕರೆಕ್ಟ್ ಆನ್ಸರ್ ಯಾವುದು? ಇಲ್ಲಿ ಈಜಿದನು ಅಂತ ಹೇಳಿ ಕೇಳಿದಾರ. ಹಾಗಾಗಿ ನಮ್ಗ ಕ್ರಿಯಾಪದ ಅಂತ ಹೇಳಿ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಅದ್ಭುತವಾದ ಚಿತ್ರ. ಅದ್ಭುತವಾದ ಚಿತ್ರ ಅಂತ ಹೇಳಿ ನಮ್ಗೇನ್ ಕೊಟ್ಟಾರ ಅಂತಂದ್ರ ಒಂದು ಚಿಹ್ನೆಯನ್ನ, ಲೇಖನ ಚಿಹ್ನೆಯನ್ನ ಕೊಟ್ಟಾರ. ಇಲ್ಲಿರುವ ಲೇಖನ ಚಿಹ್ನೆ ಯಾವುದು ಅಂತ ಹೇಳಿ ಕೇಳಿದಾರ. ಇಲ್ಲಿರುವ ಲೇಖನ ಚಿಹ್ನೆ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳ ಆಪ್ಷನ್ ಎ ಭಾವಸೂಚಕ, ಆಪ್ಷನ್ ಬಿ ಉದ್ಧರಣ ಚಿಹ್ನೆ, ಆಪ್ಷನ್ ಸಿ ಪ್ರಶ್ನಾರ್ಥಕ ಚಿಹ್ನೆ, ಆಪ್ಷನ್ ಡಿ ಪೂರ್ಣ ವಿರಾಮ ಚಿಹ್ನೆ ಅಂತೇಳಿ ಕೊಟ್ಟಾರ. ಹಾಗಾದ್ರೆ ನಮ್ಮ ಆನ್ಸರ್ ಯಾವ್ದಾಗ್ತಂತಂದ್ರ ಈ ಚಿಹ್ನೆಗೆ ಹೆಸರು ಏನಂತಂದ್ರ ಭಾವಸೂಚಕ ಚಿಹ್ನೆ ಅಥವಾ ನಾವ್ ಇನ್ನೊಂದು ಹೆಸರು ಅಂತ ಕರಿತೀವಿ. ಇದಕ್ಕ ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಹೇಳಿ ಕರಿತೀವಿ. ಆಶ್ಚರ್ಯ ಸೂಚಕ ಚಿಹ್ನೆ ಅಂತೇಳಿ ನಾವ್ ಇದನ್ನ ಕರಿತೀವಿ. ಪ್ರಶ್ನಾರ್ಥಕ ಚಿಹ್ನೆ ಅಂತಂದ್ರೆ ಯಾವ ರೀತಿ ಇರ್ತೈತ್ರಿ? ಈ ರೀತಿ ಇರ್ತೈತಿ. ಉದ್ಧರಣ ಚಿಹ್ನೆ ಅಂತಂದ್ರ ಡಬಲ್ ಇನ್ವರ್ಟೆಡ್ ಕಾಮ ಅಂತೀವಲ್ಲ ಅದಿರ್ತೈತಿ. ಪೂರ್ಣ ವಿರಾಮ ಅಂತಂದ್ರ ಒಂದು ಬಿಂದು ಇರ್ತೈತಿ. ಇದು ನಿಮಗ್ ಗೊತ್ತಿರ್ಬೇಕು, ಇಂಪಾರ್ಟೆಂಟ್ ಕ್ವಶನ್ ಅದ. ಹಾಗಾಗಿ ನೋಡ್ರಿ, ಮುಂದಿನ ಪ್ರಶ್ನೆ ಏನಿದೆ ಅಂತಂದ್ರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಯಾವುದು ಅಂತ ಹೇಳಿ ಕೇಳಿದಾರ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಶಾರ್ಟ್ ಫಾರ್ಮ್ ಏನಂತಂದ್ರ ದ.ರಾ. ಬೇಂದ್ರೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇವರ ಕಾವ್ಯನಾಮ ಏನಂತಂದ್ರ ಅಂಬಿಕಾ ತನಯ ದತ್ತ ಅನ್ನೋದು ಏನಂತಂದ್ರ ಇವ್ರದು ಕಾವ್ಯನಾಮ ಆಗ್ತದ. ಇವ್ರನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ವರ ಕವಿ ಅಂತ ಹೇಳಿ ಕೂಡ ಕರಿತೀವಿ. ವರ ಕವಿ ಅಂತ ಹೇಳಿ ಕೂಡ ಕರಿತೀವಿ. ಒಂದ್ಸರಿ ಕ್ವಶನ್ ಆಗಿತ್ತು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇವ್ರನ್ನ ಏನಂತ ಕರಿತೀವಿ ಅಂತಂದ್ರ ದ.ರಾ. ಬೇಂದ್ರೆ ಅವರ
ದ.ರಾ ಬೇಂದ್ರೆ ಅವರ ಕಾವ್ಯನಾಮ ಏನಂತಂದ್ರ ಅಂಬಿಕಾ ತನಯ ದತ್ತ. ಅವರನ್ನ ನಾವು ಏನಂತ ಕರಿತೀವಿ ಅಂತಂದ್ರ ವರ ಕವಿ ಅಂತ ಹೇಳಿ ಕರಿತೀವೋ. ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕೈತೆ ಅಂತಂದ್ರ ನಾಲ್ಕು ತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಾರ. ಹಾಗಾಗಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಕೆಲಸ, ಉದ್ಯೋಗ, ಕವನ, ಉಳಿಗ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಅಂತ ಹೇಳಿದಾರ. ಉಳಿಗ ಅಂತಂದ್ರ ಒಂದು ವೃತ್ತಿ, ಉದ್ಯೋಗ ಅಂತಂದ್ರ ಒಂದು ವೃತ್ತಿ, ಕೆಲಸ ಅಂದ್ರೂ ಒಂದು ವೃತ್ತಿ. ಹಾಗಾಗಿ ನಮ್ಗೆ ಆನ್ಸರ್ ಯಾವ್ದಾಗ್ತತಿ ಅಂತಂದ್ರ ಕವನ ಅನ್ನೋದೊಂದು ಇದೊಂದು ಪದ್ಯದ ಜಾತಿ ಆಗಿದ್ರಿಂದ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ನಾವು ಗುಂಪಿಗೆ ಸೇರದ್ದು ಅಂತ ಹೇಳಿ ನಾವು ತೆಗಿಬಹುದು. ಹಾಗಾಗಿ ನೋಡ್ರಿ ಇದಕ್ಕೆ ಯಾವ್ದು ಆನ್ಸರ್ ಆಗ್ತದ ಅಂತಂದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ರಾಮನು ನೀರನ್ನು ಕುಡಿಯುವನು ಇದರಲ್ಲಿ ಯಾವ ಕಾಲವಿದೆ ಅಂತ ಹೇಳಿ ಕೇಳಿದಾರ. ರಾಮನು ನೀರನ್ನು ಕುಡಿಯುವನು ಕಾಲ ಸೂಚಕ ಪ್ರತ್ಯಯಗಳು ಗೊತ್ತಿರ್ಬೇಕು ನಮ್ಗ. ಏನಂತಂದ್ರ ಭೂತಕಾಲದ ಕಾಲ ಸೂಚಕ ಪ್ರತ್ಯಯ ಏನ್ರಿ ದ, ಹೌದಾ? ಭೂತಕಾಲದ ಕಾಲ ಸೂಚಕ ಪ್ರತ್ಯಯ ಏನು ದ. ವರ್ತಮಾನ ಕಾಲದ ಕಾಲ ಸೂಚಕ ಪ್ರತ್ಯಯ, ವರ್ತಮಾನ ಕಾಲದ ಕಾಲ ಸೂಚಕ ಪ್ರತ್ಯಯ ಏನ್ರಿ ಉತ್ತ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನಮಗ ಭವಿಷ್ಯತ್ ಕಾಲದ ಕಾಲ ಸೂಚಕ ಪ್ರತ್ಯಯ, ಭವಿಷ್ಯತ್ ಕಾಲದ ಕಾಲ ಸೂಚಕ ಪ್ರತ್ಯಯ ಏನಂತಂದ್ರ ವ ಅಂತ ಹೇಳಿ ಕರಿತೀವಿ. ಹಾಗಾದ್ರ ನಮಗ್ ಕೊಟ್ಟಿರ್ತಕ್ಕಂಥದ್ದು ನಾವು ಇವುಗಳನ್ನ ಎಲ್ಲಿ ಹುಡುಕ್ಬೇಕು ಅನ್ನೋದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರಂಗಿಲ್ಲ. ನಾವು ಇವುಗಳನ್ನ ಇಲ್ಲಿ ನೋಡಬಹುದು. ಈ ಕ್ರಿಯಾಪದದೊಳಗೆ ಏನ್ ಮಾಡ್ಬೋದು ಅಂತಂದ್ರೆ ನಾವು ಇವುಗಳನ್ನ ನೋಡ್ಬೋದು. ಕುಡಿಯುವನು, ಕುಡಿಯುವನು ವ ಬಂದೈತಿ ಇಲ್ಲಿ. ಹಾಗಾಗಿ ನಮ್ಗೆ ಏನಾಗ್ತದ ಅಂತಂದ್ರೆ ಇದು ಭವಿಷ್ಯತ್ ಕಾಲದಲ್ಲಿ ಅದ. ಈ ವಾಕ್ಯ ಏನಂತ ಅಂತಂದ್ರೆ ಭವಿಷ್ಯತ್ ಕಾಲದಲ್ಲಿ ಅದ. ಭವಿಷ್ಯತ್ ಕಾಲ ಅಂತಂದ್ರೆ ಏನ್ರಿ ಮುಂದೆ ನಡೆಯುವ ಘಟನೆಯನ್ನ ತಿಳಿಸೋದಕ್ಕೆ ನಾವ್ ಏನಂತ ಕರಿತೀವಿ ಭವಿಷ್ಯತ್ ಕಾಲ ಅಂತೇಳಿ ಕರಿತೀವಿ. ಹಾಗಾದ್ರ ಭೂತಕಾಲ ಅಂತಂದ್ರ ಹಿಂದು ನಡೆದು ಹೋದ ಘಟನೆಗಳನ್ನ ತಿಳಿಸುವುದು ವಾಕ್ಯಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರ ಭೂತಕಾಲ ಅಂತ ಹೇಳಿ ಕರಿತೀವಿ. ಈಗ ವರ್ತಮಾನ ಕಾಲ ಅಂತಂದ್ರೆ ಏನ್ರಿ ಸದ್ಯ ನಡೆಯುತ್ತಿರುವ ಅಥವಾ ಈಗ ಸದ್ಯ ನಡೆಯುತ್ತಿರುವ ಘಟನೆಗಳನ್ನ ತಿಳಿಸುವುದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ವರ್ತಮಾನ ಕಾಲ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಪ್ರಶ್ನೆಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಈ ಮೂರು ಕಾಲಗಳ ಮೇಲೆ ಯಾವ್ದಾದ್ರು ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಪಂಚಮಿ ಹಬ್ಬ ಇದರಲ್ಲಿರುವ ಅನುಸ್ವಾರ ಅಕ್ಷರ ಅಂತೇಳಿ ಕೇಳಿದಾರ. ಪಂಚಮಿ ಹಬ್ಬ ಇದರಲ್ಲಿರುವ ಅನುಸ್ವಾರ ಅಕ್ಷರ ಅಂತೇಳಿ ಕೇಳಿದಾರ. ನಮಗ ವರ್ಣಮಾಲೆಯೊಳಗ ಯೋಗವಾಹಗಳು ಅಂತೇಳಿ ಬರ್ತಾವ. ಯೋಗವಾಹಗಳು ಅಂತೇಳಿ ಬರ್ತಾವ. ಯೋಗವಾಹಗಳು ಎಷ್ಟದಾವ್ರಿ? 2 ಅದಾವ. ಅದ್ರಲ್ಲಿ ಒಂದೇನಂತಂದ್ರ ಅನುಸ್ವಾರ, ಒಂದೇನ್ರಿ ಅನುಸ್ವಾರ, ಇನ್ನೊಂದು ವಿಸರ್ಗ ಅಂತೇಳಿ ನಾವು ಕರಿತೀವಿ. ಹೌದಾ? ವಿಸರ್ಗ ಅಂತೇಳಿ ಕರಿತೀವಿ. ಅನುಸ್ವಾರ ಅನ್ನೋದು ಅಮ್ಮ ಅಂತೇಳಿ ಬರ್ತದ, ಅಥವಾ ಯಾವ್ದಾದ್ರು ಸೊನ್ನೆ ಇತ್ತು ಅಂತಂದ್ರ ಅಥವಾ ಈ ಫೂಜಿ ಇತ್ತು ಅಂತಂದ್ರ ಅದು ಬರ್ತದ. ವಿಸರ್ಗ ಅಂದ್ರೆ ಏನ್ರಿ ನಾವು ಅಹ ಅಂತೇಳಿ ಕರಿತೀವಿ. ಇದ್ರಲ್ಲಿ ಏನಂತಂದ್ರ ಕಹ ಬರ್ಬೋದು. ನೋಡ್ರಿ ಇಲ್ಲಿ ಕಹ ಬರ್ಬೋದು. ಅಹ ಅಂತ ಅಷ್ಟ ಬರಂಗಿಲ್ಲ, ಕಹ ಬರ್ಬೋದು. ಇದ್ರೊಳಗೆ ಏನ್ ಬರ್ಬೋದು ಅಂತಂದ್ರ ಕಮ್ ಬರ್ಬೋದು, ಅಥವಾ ಗಮ್ ಬರ್ಬೋದು, ಅಥವಾ ಚಮ್ ಬರ್ಬೋದು. ಹೌದಾ? ಇಂತಹಗಳು ಅಕ್ಷರಗಳು ಬರ್ಬೋದು. ಇಂಥವುಗಳನ್ನ ಎಕ್ಸಾಂಪಲ್ ಕೊಡ್ಬೋದು. ಕಹ ಆಗಿರ್ಬೋದು, ಗಹ ಆಗಿರ್ಬೋದು, ಪಹ ಆಗಿರ್ಬೋದು. ಹೌದಾ? ಇಂತಹ ಒಂದು ಎಕ್ಸಾಂಪಲ್ಗಳನ್ನು ನಿಮಗೆ ಏನ್ ಮಾಡ್ತಾರ ಅಂತಂದ್ರೆ ಕೊಡ್ತಿರ್ತಾರ. ಹಾಗಾಗಿ ನಮಗಿಲ್ಲಿ ಪಂಚಮಿ ಅನ್ನೋದ್ರಲ್ಲಿ ಅನುಸ್ವಾರ ಅಕ್ಷರ ಯಾವ್ದೈತಿ ಅಂತ ಹೇಳಿ ನೋಡೋದಾದ್ರ ನಮಗ ಪಮ್ ಅನ್ನೋದು ಏನಂತಂದ್ರೆ ಇಲ್ಲಿ ಅನುಸ್ವಾರ ಅಕ್ಷರ ಆಗ್ಯದ. ಹೌದಾ? ಆಪ್ಷನ್ ಡಿ ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ ಆಗಿರ್ತದ. ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ನೆಕ್ಸ್ಟ್ ನೋಡ್ರಿ, ಕೂಗಿದರೆ ಹನುಮ, ಹಾರಿದರೆ ಹನುಮ, ಕೂಗಿದರೆ ರಾವಣ, ಹಾರಿದರೆ ಹನುಮ, ಕೂತರೆ ಮುನಿ, ನಾನ್ ಯಾರು ಅಂತೇಳಿ ಅಲ್ಲಿ ಒಗಟನ್ನ ಕೇಳ್ಯಾರ. ಹಾಗಾದ್ರೆ ಈ ಒಗಟನ್ನ ಬಿಡಿಸೋದಾದ ಇದಕ್ಕೆ ಆನ್ಸರ್ ಏನಾಗ್ತದ ಅಂತಂದ್ರ ಕಪ್ಪೆ ಅಂತೇಳಿ ಆಗ್ತದ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಂಗ ಅಂತೇಳಿ ಅನ್ಕೊಂಡಿರ್ತಾರ. ಮಂಗನು ಹಾರ್ತೈತಿ, ಅದಕ್ಕೆ ಮಂಗ ಅಂತೇಳಿ ಅನ್ಕೊಂಡಿರ್ತಾರ. ಹಾಗಾಗಿ ವಿದ್ಯಾರ್ಥಿಗಳೇ, ನಮ್ಮ ಮೊರಾರ್ಜಿ ದೇಸಾಯಿ ಪರೀಕ್ಷೆನ ಏನ್ ನಡೆಸ್ತಾರಲ್ಲ ಅವರು ಕೊಟ್ಟಿರ್ತಕ್ಕಂಥ ಆನ್ಸರ್ ಯಾವ್ದಂತಂದ್ರ ಕಪ್ಪೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಬಾಲಕರು ಪತ್ರಗಳನ್ನು ಹಂಚಿದರು, ಬಾಲಕರು ಪತ್ರಗಳನ್ನು ಹಂಚಿದರು, ಇದನ್ನು ಏಕವಚನದಲ್ಲಿ ಹೇಳಿದಾಗ ಅಂತೇಳಿ ಕೇಳಿದಾರ. ನಮಗೆ ಕೊಟ್ಟಿರುವಂತಹ ವಾಕ್ಯ ಯಾವ್ದೊಳಗೈತಿ ಅಂತಂದ್ರ ಬಹುವಚನ ರೂಪದಲ್ಲಿ ಐತಿ. ಇದನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಏಕವಚನ ರೂಪಕ್ಕೆ ಮಾಡೋಣ. ಬಾಲಕರು, ಬಹಳಷ್ಟು ಜನ ಬಾಲಕರದಾರ, ಅದನ್ನ ಏನ್ ಮಾಡ್ಬೇಕು ನಾವೀಗ ಬಾಲಕ ಅಂತೇಳಿ ಮಾಡ್ಬೇಕು.
ಬಾಲಕ ಅಂತೇಳಿ ಮಾಡಿದಾಗ ನಮ್ಗ ಏಕವಚನ ಆಯ್ತು. ಪತ್ರಗಳನ್ನು ಅಂತೇಳಿ ಅದ ನಾವೇನ್ ಮಾಡ್ಬೇಕು, ಪತ್ರವನ್ನು ಅಂತೇಳಿ ಮಾಡ್ಬೇಕು, ಪತ್ರವನ್ನು ಅಂತೇಳಿ ಮಾಡ್ಬೇಕು. ನೆಕ್ಸ್ಟ್ ಹಂಚಿದರು ಅನ್ನೋರು ಭಾಳ ಜನ ಹಂಚಾರ, ಹೌದಾ? ಇವ್ರಿಗೆ ಒಬ್ಬನ ಹಂಚಿದ ಅಂತಂದ್ರೆ ಏನಂತೀವಿ ನಾವು, ಅವನಿಗೆ ಹಂಚಿದನು ಅಂತೇಳಿ ಕರಿತೀವು, ಹಂಚಿದನು ಅಂತೇಳಿ ಮಾಡು ಏಕವಚನದಲ್ಲಿ ಹೇಳ್ತೀವಿ. ಹಾಗಾದ್ರೆ ಇದಕ್ಕೆ ಆನ್ಸರ್ ಎಲ್ಲೈತೆ ನೋಡ್ರಿ, ಆಪ್ಷನ್ ಡಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತತಿ. ಆಪ್ಷನ್ ಡಿ ಬಾಲಕ ಪತ್ರವನ್ನು ಹಂಚಿದನು ಇದಕ್ಕೆ ಏಕವಚನ ರೂಪ ಆಗ್ತದ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಮುಂದಿನದಾಗಿ ಮನೆ ಪ್ಲಸ್ ಉ, ಮನೆ ಪ್ಲಸ್ ಉ ಇದನ್ನ ಏನ್ ಮಾಡ್ಯಾರ ಅಂತಂದ್ರ ಬಿಡಿಸಿ ಬರೆದು ಕೊಟ್ಟಾರ. ಅದು ಸಂಧಿ ಪದ ಯಾವ್ದಾಗ್ತತಿ ಅಂಥೇಳಿ ಅಥವಾ ಪದವನ್ನ ಕೂಡಿಸಿ ಬರೆಯೋದು ಅಂತ ಹೇಳ್ತಾರೆ. ಇದಕ್ಕೆ ಇಲ್ಲಿ ಏನಾಗ್ತೈತಿ ನೋಡ್ರಿ, ಮನೆ ಪ್ಲಸ್ ಉ ಅನ್ನೋದು ಪ್ರಥಮ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಮನೆ ಪ್ಲಸ್ ಉ ಏನಾಗ್ತೈತಿ ಅಂತಂದ್ರೆ ಇದು ಮನೆಯು ಅಂತ ಹೇಳಿ ಆಗ್ತದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಭಾರತ ದೇಶ ಸ್ವತಂತ್ರವಾದ ದಿನ ಅಂತೇಳಿ ಕೇಳಿದಾರ, ಹೌದಾ? ಭಾರತ ದೇಶ ಸ್ವತಂತ್ರವಾದ ದಿನ ಅಂತೇಳಿ ಕೇಳಿದಾರ. ಆಲ್ರೆಡಿ ನಮಗೂ ನಿಮ್ಗೂ ಎಲ್ಲ ಗೊತ್ತಿರುವಂತ ದಿನ ಇದು, ನಮ್ಮ ರಾಷ್ಟ್ರೀಯ ಹಬ್ಬದ ದಿನ. ಹಾಗಾಗಿ ಆಪ್ಷನ್ ಎ 15 ಆಗಸ್ಟ್ 1947 ಅದನ್ನ ಏನಂತ ಕರಿತೀವಿ ಅಂತಂದ್ರೆ ನಮ್ಮ ಭಾರತ ದೇಶ ಸ್ವತಂತ್ರವಾದ ದಿನ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಒಂದಿ ಮಾದಿಗರು, ಒಂದಿ ಮಾಗದರು ಅಂತೇಳಿ ಕರಿತೀವಿ, ಒಂದಿ ಮಾಗದರು ಅಂತೇಳಿ ಕರಿತೀವಿ. ನಿಮ್ಮ ಪಾಠದೊಳಗೆ ಇದು ಬಂದದ. ಹಾಗಾಗಿ ಇದ್ರ ಅರ್ಥ ಏನು ಅಂತಂದ್ರೆ, ಈ ಪದದ ಅರ್ಥ ಏನು ಅಂತಂದ್ರ ಹೊಗಳು ಭಟ್ಟರು ಅಂತೇಳಿ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ರವೀಂದ್ರನಾಥ ಟ್ಯಾಗೋರ್ ರವರ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂತೇಳಿ ಕೇಳಾರ. ಇಲ್ಲಿ ನೋಡ್ರಿ, ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ನಾಟಕ ಪಂಜರಶಾಲೆ ಅನ್ನೋದನ್ನ ನಮ್ಮ ಕನ್ನಡಕ್ಕೆ ಅನುವಾದ ಮಾಡಿ ನಿಮ್ಗೊಂದು ಪಾಠವನ್ನ ಕೊಟ್ಟಾರ. ಪಂಜರಶಾಲೆ ಅನ್ನೋದು ಅದನ್ನ ಯಾರು ಅನುವಾದ ಮಾಡ್ಯಾರ ಅಂತ ಹೇಳಿ ಕೇಳ್ಯಾರ. ಹಾಗಾದ್ರೆ ನಮ್ಗೆ ಯಾರು ಅನುವಾದ ಮಾಡ್ಯಾರ್ರಿ ಅದನ್ನ? BV ಕಾರಂತ್ ಅವರು ಪಂಜರಶಾಲೆ ಅನ್ನುವಂತ ನಾಟಕವನ್ನ ಕನ್ನಡಕ್ಕೆ ಅನುವಾದ ಮಾಡಿದರು. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಅಕ್ಕ ಪದವನ್ನು ಬಿಡಿಸಿ ಬರೆದಾಗ ನೋಡ್ರಿ ಎಷ್ಟು ಚಂದ ಕ್ವಶನ್ ಕೇಳ್ಯಾರ ಅಂತಂದ್ರ 2023ರಲ್ಲೂ ಕೂಡ ಅಪ್ಪ ಅಂತೇಳಿ ಕೇಳ್ಯಾರ. ಒಂದು ಕ್ವಶನ್ ಪೇಪರ್ ಅಲ್ಲಿ ಅಣ್ಣ ಅಂತೇಳಿ ಕೇಳಿದಾರ, ಒಂದು ಕ್ವಶನ್ ಪೇಪರ್ ಅಲ್ಲಿ ಅಮ್ಮ ಅಂತೇಳಿ ಕೇಳಿದಾರ, ಈ ಕ್ವಶನ್ ಪೇಪರ್ ಅಲ್ಲಿ ಅಕ್ಕ ಅಂತೇಳಿ ಕೇಳಿದಾರ. ಇನ್ನು ಬರೋ ಮುಂದೆ 2025 ಪ್ರಶ್ನೆ ಪತ್ರಿಕೆಯೊಳಗೆ ಕೂಡ ಇಂಥದೊಂದು ಪ್ರಶ್ನೆ ಇರ್ತದ ಅಂತ ಹೇಳ್ತೀನಿ. ಇಲ್ಲಿ ನೋಡ್ರಿ, ಅಕ್ಕ ಪದವನ್ನ ನಾವು ಬಿಡಿಸಿ ಬರೆಯೋಣ. ಅ ಪ್ಲಸ್ ಅ ಸ್ವರ ಆಗಿದ್ರಿಂದ ಇದ್ರ ಮುಂದೆ ಏನು ಬರಂಗಿಲ್ಲ. ಅ ಪ್ಲಸ್ ಕ ವ್ಯಂಜನ್ ಪ್ಲಸ್ ಕ ವ್ಯಂಜನ್ ಪ್ಲಸ್, ಯಾಕಂತಂದ್ರ ಕ ಗೊತ್ತೈತಿ, ಅದಕ್ಕೆ ನಾ ಇನ್ನೊಂದು ಕ ಬರ್ದಿದ್ದೀನಿ. ಈ ಕ ಆಗ್ಬೇಕು ಅಂತಂದ್ರ ಕ ವ್ಯಂಜನ್ ಪ್ಲಸ್ ಅ ಸೇರಿದಾಗ ಏನಾಗ್ತದ್ರಿ, ಇದು ಕ ಆಗ್ತದ. ಹಾಗಾಗಿ ಇಲ್ಲಿ ನಾ ಏನ್ ಬರಿತೀನಿ, ಅ ಅನ್ನೋದನ್ನ ಬರಿತೀನಿ. ಇದೇನಾಗ್ತದ, ಅಕ್ಕ ಅನ್ನೋದನ್ನ ಸೂಚಿಸ್ತದ. ಇಲ್ಲಿ ಯಾವ್ದೈತಿ ನೋಡ್ರಿ ಆಪ್ಷನ್ ಡಿ ಅನ್ನೋದು ಏನಂತಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಕೂಡಲ ಸಂಗಮ ದೇವ ಇಂಪಾರ್ಟೆಂಟ್ ಕ್ವಶನ್. ಅಂಕಿತ ನಾಮಗಳು ಮತ್ತ ಅವರ ವಚನಗಳ ಅಂಕಿತ ನಾಮಗಳು ನಮಗ್ ಗೊತ್ತಿರ್ಬೇಕು. ಹಾಗಾಗಿ ಇಲ್ಲಿ ಏನ್ ಕೇಳಿದಾರ ಅಂತಂದ್ರ ಕೂಡಲ ಸಂಗಮ ದೇವ ಇದಕ್ಕೆ ಉದಾಹರಣೆ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇದು ಅಂಕಿತ ನಾಮ ಆಗ್ತದೋ ಅಥವಾ ಅನ್ವರ್ಥ ನಾಮ ಆಗ್ತದೋ ಅಥವಾ ಭಾವನಾಮ ಆಗ್ತದೋ ಅಥವಾ ರೂಢ ನಾಮ ಆಗ್ತದೋ ಅಂತ ಹೇಳಿ ಕೇಳಿದಾರ. ಹಾಗಾಗಿ ಅಂಕಿತ ನಾಮ ಆಗ್ತದ ಇದು. ಯಾಕಂತಂದ್ರ ಬಸವಣ್ಣನವರ ಅಂಕಿತ ನಾಮನ ಏನಂತಂದ್ರ ಕೂಡಲ ಸಂಗಮ ದೇವ ಅಂತ ಹೇಳಿ ನಾವು ಹೇಳ್ತೀವಿ. ಹಾಗಾಗಿ ಇದು ಅಂಕಿತ ನಾಮ ಪದಕ್ಕ ಉದಾಹರಣೆ ಆಗಿರ್ತದ. ಮುಂದಿನದಾಗಿ ನೋಡ್ರಿ, ಧೀರ ಸೇನಾನಿ ಬೇವೂರವರು ಈ ಜಿಲ್ಲೆಗೆ ಸೇರಿದವರು. ಧೀರ ಸೇನಾನಿ ಬೇವೂರವರು ನಿಮ್ಗೊಂದು ಪಾಠ ಅದ. ಆ ಪಾಠದಲ್ಲಿ ಬರ್ತಕ್ಕಂತಹ ಧೀರ ಸೇನಾನಿ ಬೇವೂರರವರು ಯಾವ ಜಿಲ್ಲೆಗೆ ಸೇರಿದವರು ಅಂತ ಹೇಳಿ ಕೇಳ್ಯಾರ. ಆಪ್ಷನ್ ಎ ಬಾಗಲಕೋಟೆ ಜಿಲ್ಲೆಗೆ ಸೇರಿದವರಾಗಿರ್ತಾರ ಇವರು. ನೆಕ್ಸ್ಟ್ ನೋಡ್ರಿ, KS ನಿಸಾರ್ ಅಹಮದ್ ರವರು ಅರವರ ಕವನ ಏನು ಅಂತೇಳಿ ಕೇಳಿದಾರ. ಇವರನ್ನ KS ನಿಸಾರ್ ಅಹಮದ್ ರವರನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ನಿತ್ಯೋತ್ಸವ ಕವಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇವರ ಕವನ ಯಾವುದು ಅಂತಂದ್ರ ನಿತ್ಯೋತ್ಸವ ಕವಿ ಅಂತ ಹೇಳಿ ಕರಿದ್ರಿಂದ ಇವರ ಕವನ ನಿತ್ಯೋತ್ಸವ ಅಂತೇಳಿ ಹೇಳ್ಬೋದು. ಮುಂದಿನದಾಗಿ ನೋಡ್ರಿ, ಕಾಂಚನ ಸುಂದರ ಹುಡುಗಿ ಅಂತ ಹೇಳ್ಯಾರ. ಇಲ್ಲಿ ಸುಂದರ ಎಂಬುದು ಸೂಚಿಸುವುದು ಏನಂತಂದ್ರ
ಸುಂದರ ಅನ್ನೋದು ನಮಗ ಗುಣ ವಿಶೇಷಣವನ್ನ ಸೂಚಿಸ್ತದ. ಇಲ್ಲಿ ಕಾಂಚನ ಅನ್ನೋದು ಏನಾಗ್ತದ ಅಂತಂದ್ರ ನಾಮಪದ ಆಗ್ತದ. ಹೌದಾ, ಕಾಂಚನ ಅನ್ನೋದೇನ್ರಿ ನಾಮಪದ ಆಗ್ತದ. ಇಲ್ಲಿ ಸುಂದರ ಅನ್ನೋದು ಏನಾಗ್ತದ ಅಂತಂದ್ರ ಗುಣ ವಿಶೇಷಣ ಆಗ್ತದ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದ್ರಿ? ಆಪ್ಷನ್ ಸಿ, ಗುಣ ವಿಶೇಷಣ ಅಂತ ಹೇಳಿ ಆಗ್ತದ. ಕೊನೆಯ ಪ್ರಶ್ನೆಯನ್ನ ನೋಡ್ರಿ. ಪತ್ರದ ಮೇಲ್ಭಾಗದಲ್ಲಿ ಡ್ಯಾಶ್ ಡ್ಯಾಶ್ ಇರಬೇಕು ಅಂತ ಹೇಳಿದಾರ. ನಮಗ ಪತ್ರ ಬರೆಯುವಾಗ ನಾವು ಏನೇನು ಹಾಕ್ತಿವಿ, ಪತ್ರದ ಮೇಲ್ಭಾಗದಲ್ಲಿ ನಾವು ಏನೇನು ಹಾಕ್ತಿವಿ, ನಾವು ಯಾರಿಗೆ ಪತ್ರವನ್ನ ಬರೀಬೇಕಾರ ಏನೇನು ಸಂಬೋಧನೆಗಳನ್ನ ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಕೇಳ್ತಿರ್ತಾರ. ಇಲ್ಲಿ ನೋಡ್ರಿ ಏನ್ ಕೇಳ್ಯಾರ ಅಂತಂದ್ರ ಪತ್ರದ ಮೇಲ್ಭಾಗದಲ್ಲಿ ನಮ್ಗೆ ಏನ್ ಇರ್ಬೇಕು ಅಂತಂದ್ರ ದಿನಾಂಕ, ಹೆಸರು, ವಿಳಾಸ ಅನ್ನೋದು ನಮ್ಗ ಪತ್ರದ ಮೇಲ್ಭಾಗದಲ್ಲಿ ಇರ್ಬೇಕು. ಇನ್ನ ತೀರ್ಥ ರೂಪ ಅಂತೇಳಿ ನಾವು ಯಾರಿಗೆ ಕರಿತೀವಿ ಅಂತಂದ್ರ ತಂದೆಯವರಿಗೆ ಪತ್ರ ಬರೆಯುವಾಗ ನಾವೇನ್ ಮಾಡ್ತೀವಿ? ತೀರ್ಥ ರೂಪ ಅಂತೇಳಿ ಬರಿತೀವಿ. ಹಾಗೆ ತಾಯಿಯವರಿಗೆ ಬರೆಯುವಾಗ ಏನಂತ ಯೂಸ್ ಮಾಡ್ಕೋತೀವ್ರಿ? ಮಾತೃಶ್ರೀ ಅಂತೇಳಿ ಯೂಸ್ ಮಾಡ್ಕೋತೀವಿ. ಮಾತೃಶ್ರೀ ಅಂತೇಳಿ ಯೂಸ್ ಮಾಡ್ಕೋತೀರಿ. ಅಥವಾ ನಿಮ್ಮ ಯಾರಾದ್ರೂ ಅಕ್ಕ, ತಂಗಿ, ತಮ್ಮ, ಗೆಳೆಯ, ಗೆಳತಿಗೆ ಯಾರ್ಯಾದ್ರೂ ಬರೆಯತ್ತೀರಿ ಅಂತಂದ್ರೆ ಪ್ರೀತಿಯ, ನಲ್ಮಿಯ, ಆತ್ಮೀಯ ಅಂತೇಳಿ ನೀವು ಯೂಸ್ ಮಾಡ್ಕೋತೀರಿ. ಇನ್ನು ನಿಮ್ಗಿಂತಲೂ ಸಣ್ಣವ್ರಿದ್ರು, ನಿಮ್ಗಿಂತಲೂ ಕಿರಿಯರಿಗೆ ಪತ್ರವನ್ನ ಬರಿಬೇಕಾದ್ರೆ ನಾವ್ ಏನ್ ಮಾಡ್ಕೋತೀವಿ? ಚಿರಂಜೀವಿ ಅಂತೇಳಿ ಯೂಸ್ ಮಾಡ್ಕೋತೀವಿ. ಹಾಗಾದ್ರೆ ಇಲ್ಲಿವರೆಗೂ ನೀವೇನ್ ಮಾಡಿದ್ರಿ ಅಂತಂದ್ರ 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನ ನಾವು ಬಿಡಿಸಿದ್ವಿ. ಇದೇ ರೀತಿ ಏನಂತಂದ್ರ ಮುರಾರ್ಜಿ ಆಗಿರ್ಬೋದು, ಆಳ್ವಾಸ್ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಮತ್ತೆ ಸೈನಿಕ ಎಕ್ಸಾಮ್ಗಳಲ್ಲೂ ಕೂಡ ಕನ್ನಡವನ್ನ ಕೇಳ್ತಾರ. ಅದೇ ರೀತಿ ನಾವು ಉಳ್ಕಿದ ಇನ್ನೂ ಎಲ್ಲಾ ಕ್ವಶನ್ ಪೇಪರ್ಸ್ ಅನ್ನು ನಾನು ಬಿಡಿಸ್ತಾ ಇರ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.